ಮೊನ್ನೆ ನಡೆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಗಂಟೆಗೊಂದು ನಿರ್ಧಾರವನ್ನು ತಗೊಳ್ತಾ ಇದೆ. ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನ್ಯಾಯಾಂಗ ತನಿಖೆ ಅಂದ್ರು, ಸಿಐಡಿ ತನಿಖೆ ಅಂದ್ರು, ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಪ್ರಕರಣವನ್ನ ಮುಂದೆ ಅದಿನ್ನೇನೇನ್ ಮಾಡ್ತಾರೋ ನೋಡೋಣ. ಸರ್ಕಾರಕ್ಕೆ ಕ್ಲಾರಿಟಿನೇ ಇಲ್ಲ. ಇದನ್ನ ಸರ್ಕಾರ ಅಂತ ಕರೀತಾರ? ಮಾಡಿರೋ ತಪ್ಪಿನಿಂದ ಹೊರಬರೋಕೆ ಶ್ರಮ ಹಾಕ್ತಾ ಇದ್ದಾರಷ್ಟೇ ಅಂತ ಲೇವಡಿ ಮಾಡಿದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ ಕೇಂದ್ರದ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಮೇಲೆ. ಮೂರು ರೀತಿಯ ತನಿಖೆನ ಒಂದೇ ದಿನ ಹೇಳ್ಬಿಟ್ರು. ನ್ಯಾಯಾಂಗ ತನಿಖೆ, ಮ್ಯಾಜಿಸ್ಟ್ರೇಟ್ ತನಿಖೆ. ಸರ್ಕಾರಕ್ಕೆ ಕ್ಲಾರಿಟಿ ಇಲ್ಲ ಏನ್ ಮಾಡ್ಬೇಕು ಅಂತ. ಇದನ್ನ ಯಾರಾದ್ರೂ ಸರ್ಕಾರ ಅಂತ ಕರೀತಾರಾ? ಮಾಡಿರೋ ತಪ್ಪಿನಿಂದ ಹೊರಬರೋಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಶ್ರಮ ಹಾಕ್ತಾ ಇದ್ದಾರೆ ಅಷ್ಟೇ. ಹೀಗಂತ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. RCB ಗೆದ್ದ ನಂತರದ ಬೆಳವಣಿಗೆ, ಈಗಾಗಲೇ ಅದರ ಬಗ್ಗೆ ಎಲ್ಲ ರೀತಿಯ ವಿವರಣೆ ಕೊಟ್ಟಿದ್ದೇನೆ. ಸರ್ಕಾರ ಗಂಟೆ ಒಂದೊಂದು ತೀರ್ಮಾನಗಳು ಮಾಡ್ತಾ ಇದ್ದಾರೆ. ನೋಡೋಣ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ನೋಡೋಣ. ಬೆಳಗ್ಗೆನೂ ಮಾತಾಡಿದ್ದೀನಿ, ಇದೇ ವಿಷಯನೇ ಬೆಳಗ್ಗೆನೂ ಮಾತಾಡಿದ್ದೀನಿ. ಈಗ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು, ಇನ್ನೊಂದು ಅದೇನೋ ನ್ಯಾಯಾಂಗ ತನಿಖೆ ಅಂದರು, ಈಗ CID ತನಿಖೆ ಅಂತಾರೆ. ಅಂತಿಮವಾಗಿ ಯಾವ ತನಿಖೆ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ? ಇದೊಂದು ಸರ್ಕಾರ ಅಂತ ಕರಿತೀರ? ಯಾವುದಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು. ಇಲ್ಲಿ ತರಾತುರಿಲಿ ಕಮಿಷನರ್ ತಪ್ಪೇನಿತ್ತು, ಅಧಿಕಾರಿಗಳು ತಪ್ಪೇನಿತ್ತು? ನಿಮ್ಮ FIR ಕಾಪಿ ನೋಡಿ. FIRನಲ್ಲಿ ಸುದೀರ್ಘವಾಗಿ ಬರೆದವ್ರೆ. ಅಧಿಕಾರಿಗಳು ಎಲ್ಲೂ ಸಹ ಅವರ ಕರ್ತವ್ಯಕ್ಕೆ ಚ್ಯುತಿ ತಂದಿಲ್ಲ. ಅವರು ಏನು ತೀರ್ಮಾನ ತೆಗೆದುಕೋಬೇಕು ತಗೊಂಡಿದ್ದಾರೆ. ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ. ಸರ್, ನೀವು ಗೌರ್ಮೆಂಟ್ ಫೇಲ್ಯೂರ್ ಅಂತ ಹೇಳ್ತೀರಿ ಸರ್. ಅದೇ ಪ್ರಯಾಗ್ರಾಜು ಮತ್ತೆ ಇದರಲ್ಲಾಗಿದ್ದಕ್ಕೆ ಪ್ರಧಾನಮಂತ್ರಿ ಸರಿಯಪ್ಪ, ಅವರಲ್ಲಿ ತಪ್ಪಾಗಿದೆ. ನಿಮ್ಮ ರಾಷ್ಟ್ರೀಯ ನಾಯಕರವರಲ್ಲ, ಅಲ್ಲಿ ಕುಸ್ತಿ ಆಡಬೇಕಲ್ವ? ತಪ್ಪೇ ಆದ ಕಂಡಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು. ಇವ್ರು ಮಾಡಿರೋ ತಪ್ಪಿಗೆ ಪ್ರಯಾಗ್ರಾಜ್ ಅಂತೆ ಇನ್ಯಾವುದು ಅಂತ ಅಂದ್ಬಿಟ್ಟು ಪಹಲ್ಗಾಮಕ್ಕೆ ಉತ್ತರ ಕೊಡೋಕೆ, ಪಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು? ನೀವು ರಾಜೀನಾಮೆ ಕೇಳ್ತಿರಲ್ಲ, ಅಲ್ಲೂ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು. ಯಾವ ನೈತಿಕತೆ? ಅವ್ರು ಅಲ್ಲಿ ಕೇಳ್ಕೊಳ್ಳಿ. ನೀವು ಈಗ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, ಮನಮೋಹನ್ ಸಿಂಗ್ 10 ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ರ? ಬಾಂಬೆನಲ್ಲಿ 170-180 ಜನ ಆ ಟೆರರಿಸ್ಟ್ಗಳ ಅಟ್ಯಾಕ್ನಲ್ಲಿ ತೀರ್ಕೊಂಡು ಹೋದ್ರಲ್ಲ, ಮನಮೋಹನ್ ಸಿಂಗ್ ರಾಜೀನಾಮೆ ತಗೊಂಡ್ರೆ ಕಾಂಗ್ರೆಸ್ನವರು. ಇಲ್ಲಿ ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡಿದಿರ್ತಕ್ಕಂಥ ತಪ್ಪುಗಳಿದು.